ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021 ದಿನಾಂಕ 3/10/2021 ನಡೆದ 545 ಸಿವಿಲ್ PSI ಹುದ್ದೆಗಳ ಪ್ರಶ್ನೆ ಪತ್ರಿಕೆ 1ರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲೊಂದು ಸೂಚನೆ ಇದೆ, ಒಂದು ನೋಟ್ ಇದೆ. ಏನು ಅಂತಂದರೆ, ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಡಿಸ್ಕಸ್ ಮಾಡಿದಂತಹ 19 ಪ್ರಬಂಧಗಳಿಂದ ಈ ಒಂದು ಪರೀಕ್ಷೆಯಲ್ಲಿ 545 ಸಿವಿಲ್ PSI ಹುದ್ದೆಗಳಲ್ಲಿ 3 ಪ್ರಬಂಧಗಳು ಬಂದಿರುತ್ತೆ ಅನ್ನೋದು ವಿಶೇಷವಾಗಿರುತ್ತೆ. ಸೊ ಯಾವ ಪ್ರಬಂಧಗಳು ಬಂದಿದೆ, ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕಿತ್ತು ಅನ್ನೋದನ್ನು ಕೂಡ ಇವತ್ತಿನ ಒಂದು ಸೆಷನ್ನಲ್ಲಿ ನೋಡೋಣ. ಸೊ ಇಲ್ಲಿ ನಾವು ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಒಂದು ಕಮ್ಯುನಿಟಿಯಲ್ಲಿ ಒಂದು ಕ್ವಶನನ್ನು ಪೋಸ್ಟ್ ಮಾಡಿದ್ವಿ. ಸೊ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಒಂದು ಪ್ರಬಂಧಗಳಿಂದ 545 PSI ಪರೀಕ್ಷೆಯಲ್ಲಿ ಎಷ್ಟು ಜನರಿಗೆ ಸಹಾಯವಾಯಿತು ಅಂತ ಒಂದು ಕ್ವಶನನ್ನು ಹಾಕಿದ್ವಿ, ಒಂದು ಪೋಲ್ ಮಾಡಿದ್ವಿ. ಸೊ ಅದರಲ್ಲಿ 3200 ಪೀಪಲ್ ಅಟ್ ಪ್ರೆಸೆಂಟ್ ಇಲ್ಲಿಯವರೆಗೆ 3200 ಜನ ವೋಟ್ ಮಾಡಿದ್ರು. ಸೊ ಅದರಲ್ಲಿ 51% ಅಂದರೆ 1600 ಜನ ಹೌದು ಹೆಲ್ಪ್ ಆಯಿತು ಅಂತ ಹೇಳಿದ್ರು. ಇನ್ನು ಮಿಕ್ಕಿದ 1600 ಜನ ಇಲ್ಲ ಹೆಲ್ಪ್ ಆಗಿಲ್ಲ ಅಂತ ಹೇಳಿದ್ರು. ಸೊ ಎವ್ರಿ ಇನ್ಸಿಡೆಂಟ್ ಹ್ಯಾಸ್ ಎ 2 ಫೇಸಸ್, ಒಂದು ಪಾಸಿಟಿವ್ ಕೂಡ ಇರುತ್ತೆ, ಒಂದು ನೆಗೆಟಿವ್ ಕೂಡ ಇರುತ್ತೆ. ನಾವು ಪಾಸಿಟಿವ್ನ ತಗೊಳ್ಳೋಣ. 51% ಜನಕ್ಕೆ ಹೆಲ್ಪ್ ಆಗಿದೆ ಅನ್ನೋದನ್ನು ಕನ್ಸಿಡರ್ ಮಾಡಿದ್ರೆ, ಸೊ ನಮ್ಮ ಎಫರ್ಟ್ ಎಲ್ಲೋ ಕೂಡ ಸ್ವಲ್ಪ ಜನಕ್ಕಾದರೂ ಕೂಡ ಹೆಲ್ಪ್ ಆಗಿದೆ ಅನ್ನೋದು ನಮಗೆ ಕೂಡ ಖುಷಿ ಆಗುತ್ತೆ. ಸೊ ಯಾರು ನಮ್ಮ ಒಂದು ಪ್ರಬಂಧಗಳಿಂದ ಹೆಲ್ಪ್ ಆಯಿತು, ಚೆನ್ನಾಗಿ ಒಂದು ಎಕ್ಸಾಮನ್ನು ಬರೆದ್ವಿ, ಎಸ್ಸೆಗಳನ್ನು ಬರೆದ್ವಿ ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ಅಂಕಗಳು ಸಿಗಲಿ ಅಂತ ಕೂಡ ನಮ್ಮ ಕಡೆಯಿಂದ ಒಂದು ವಿಶನ್ನು ಮಾಡ್ತಾ, ಸೊ ನೆಕ್ಸ್ಟ್ ಸ್ಲೈಡನ್ನು ನೋಡೋಣ ಯಾವ ಪ್ರಬಂಧಗಳು ಎಕ್ಸಾಮಲ್ಲಿ ಬಂದಿತ್ತು ಅಂತ. ಸೊ ಫಸ್ಟ್ ಪ್ರಬಂಧ ನೋಡಿ, ಪರಿಸರ ಮತ್ತು ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳ ನಡುವೆ ಇರುವ ಸಂಬಂಧ ಏನು. ಸೊ ಪರಿಸರ, ಎನ್ವಿರಾನ್ಮೆಂಟ್ ಮತ್ತು ಅದರ ಜೊತೆಗೆ ಪಾಪ್ಯುಲೇಷನ್, ಡೆಮೋಗ್ರಫಿಕ್ ಪ್ರಾಬ್ಲಮ್ಸ್ ಏನಿದೆ, ಪಾಪ್ಯುಲೇಷನ್, ಇದರ ನಡುವೆ ಯಾವ ಸಮಸ್ಯೆಗಳು ಬರುತ್ತೆ. ಸೊ ಅದರಲ್ಲಿ ಮೊದಲೇದಾಗಿ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸೇ ಬರುತ್ತಲ್ವಾ. ಸೊ ಅದರಲ್ಲಿ ಯಾವ್ದು ಬರುತ್ತೆ, ಮುಖ್ಯವಾಗಿ ಪೊಲ್ಯೂಷನ್ ಬರುತ್ತೆ. ಸೊ ಅದರಲ್ಲಿ ಏರ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು. ಏರ್ ಪೊಲ್ಯೂಷನ್ ಹೇಗೆ, ಸೊ ಜಾಸ್ತಿ ನಾವು ಪಾಪ್ಯುಲೇಷನ್ ಇನ್ಕ್ರೀಸ್ ಆದ ಹಾಗೆ ಇವನ್ ಒಂದು ಇಂಡಸ್ಟ್ರೀಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆದಾಗೆ ಅವರಿಗೆ ಬೇರೆ ಒಂದು ವಸ್ತುಗಳು ಬೇಕಾಗುತ್ತೆ. ಆ ವಸ್ತುಗಳ ಪ್ರೊಡಕ್ಷನ್ ಮಾಡಬೇಕಂತಂದ್ರೆ ಅವರಿಗೆ ಇಂಡಸ್ಟ್ರೀಸ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇಂಡಸ್ಟ್ರೀಸ್ ಹೆಚ್ಚಾದಾಗೆ ಏರ್ ಪೊಲ್ಯೂಷನ್ ಆಗುತ್ತೆ. ಇವನ್ ವೆಹಿಕಲ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಏರ್ ಪೊಲ್ಯೂಷನ್ ಆಗುತ್ತೆ. ಅದರ ಜೊತೆಗೆ ವಾಟರ್ ಪೊಲ್ಯೂಷನ್, ಸೊ ಇಂಡಸ್ಟ್ರೀಸ್ ಇಂದ ಕೂಡ ವಾಟರ್ ಪೊಲ್ಯೂಷನ್ ಆಗುತ್ತೆ, ಅಥವಾ ಮಾನವರ ಒಂದು ತ್ಯಾಜ್ಯಗಳಿಂದ ಕೂಡ ಒಂದು ವಾಟರ್ ಪೊಲ್ಯೂಷನ್ ಆಗುತ್ತೆ. ಅದರ ಜೊತೆಗೆ ಸೌಂಡ್ ಪೊಲ್ಯೂಷನ್, ವೆಹಿಕಲ್ಗಳಿಂದ ಸೌಂಡ್ ಪೊಲ್ಯೂಷನ್ ಆಗುತ್ತೆ. ಇವೆಲ್ಲವೂ ಕೂಡ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸೇ ಆಗುತ್ತೆ. ಅದರ ಜೊತೆಗೆ ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್, ಸೊ ಗ್ಲೋಬಲ್ ವಾರ್ಮಿಂಗ್ ಕೂಡ ಆಗುತ್ತೆ. ಬಿಕಾಸ್ ಹೈಯರ್ ಪ್ರೊಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಬೇರೆ ಇವಾಗ ಎಕ್ಸಾಂಪಲ್ ನಾವು ACsಗಳನ್ನು ಯೂಸ್ ಮಾಡ್ತೀವಿ, ಏರ್ ಕಂಡೀಷನರ್ಸ್ಗಳನ್ನು, ಅದು CFC ಬಿಡುಗಡೆ ಮಾಡುತ್ತೆ, ಕ್ಲೋರೋ ಕಾರ್ಬನ್ಗಳನ್ನು. ಸೊ ಇದು ಕೂಡ ಒಂದು ಗ್ಲೋಬಲ್ ವಾರ್ಮಿಂಗ್ ಇನ್ಕ್ರೀಸ್ ಆಗೋಕ್ಕೆ ಕಾರಣ ಆಗುತ್ತೆ. ಸೊ ಈ ಎಲ್ಲ ಒಂದು ಪಾಯಿಂಟ್ಗಳನ್ನು ನೀವು ಈ ಎಸ್ಸೆಯಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಸುಮಾರು ಜನ ಕೇಳ್ತಾರೆ ಡೈರೆಕ್ಟ್ ಆಗಿ ಎಸ್ಸೆ ಟಾಪಿಕ್ ಬರುತ್ತಾ ಅಂತ. ಸೊ ನೋಡಿ, ಡೈರೆಕ್ಟ್ ಆಗಿ ಯಾವಾಗಲೂ ಕೂಡ ಎಸ್ಸೆ ಟಾಪಿಕ್ಗಳು ಬರಲ್ಲ. ಸಪೋಸ್ ಬಂದರೂ ಕೂಡ ಅದು ಎಲ್ರಿಗೂ ಕೂಡ ಈಸಿ ಆಗುತ್ತೆ. ಸೊ ಈ ರೀತಿಯಾಗಿ ಕೊಟ್ಟಾಗ ಟಾಪಿಕ್ಗಳು ಯಾರು ಇನ್ ಡೆಪ್ತ್ ನಾಲೆಡ್ಜ್ ಇರುತ್ತೆ, ಸೊ ಯಾರಿಗೆ ಇನ್ ಡೆಪ್ತ್ ನಾಲೆಡ್ಜ್ ಇರುತ್ತೆ ಅವರು ಬರೆಯೋಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಪ್ರಬಂಧವನ್ನು ನಾವು ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಆಲ್ರೆಡಿ ಜಾಗತಿಕ ತಾಪಮಾನ ಅಂತ ಹೇಳಿ 23 ಮಿನಿಟ್ಸ್ 23 ನಿಮಿಷ ಡಿಸ್ಕಸ್ ಮಾಡಿದ್ವಿ. ಸೊ ಈ ಡಿಸ್ಕಸ್ ಮಾಡಿದಂತಹ ಪಾಯಿಂಟ್ಸ್ಗಳನ್ನು ನೀವು ಇದೇ ಎಸ್ಸೆಯಲ್ಲಿ ಬರೆದ್ರೂ ಕೂಡ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಿರುತ್ತೆ. ಯು ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್. ಸೊ ನಿಮಗೆ ಒಳ್ಳೆ ಅಂಕಗಳು ಕೂಡ ಸಿಗುತ್ತೆ. ಸುಮಾರು 13,400 ಜನ ಈ ಒಂದು ಎಸ್ಸೆಜನ್ನು ನೋಡಿದ್ರು, ಅವ್ರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಮುಂದಿನ ಒಂದು ಎಸ್ಸೆನ ನೋಡಿ, ಯಾವ್ದು ಕೇಳಿದ್ದಾರೆ, ಭಾರತದ ಸಂಯೋಜನೆ ಮತ್ತು ಸಂಯೋಜಿತ ಸಂಸ್ಕೃತಿ ಅಂತ. ಅಂದರೆ ದ ಕಂಪೋಸಿಷನ್ ಆ್ಯಂಡ್ ಕಾಸ್ಮೋಪೊಲಿಟನ್ ಕಲ್ಚರ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಪ್ರದರ್ಶಿಸುವಂತಹ ದೇಶ ಅಥವಾ ಇರುವಂತಹ ದೇಶ. ಬಿಕಾಸ್ ಭಾರತದಲ್ಲಿ ಸುಮಾರು ಸಂಸ್ಕೃತಿಗಳಿದೆ, ಕೇವಲ ಒಂದೇ ಸಂಸ್ಕೃತಿ ಅಂತ ಹೇಳೋಕ್ಕಾಗಲ್ಲ. ಸೊ ಯಾಕಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯಾದಂಥ ಸಂಸ್ಕೃತಿ ಇದೆ, ಅದು ಆಚರಣೆ ಆಗಿರ್ಬೋದು, ಹಬ್ಬಗಳಾಗಿರ್ಬೋದು, ಅಥವಾ ಅದರ ಜೊತೆಗೆ ಬಟ್ಟೆಗಳಾಗಿರ್ಬೋದು, ಅಥವಾ ನಾರ್ತ್ ಇಂಡಿಯಾಗೆ ಹೋದರೆ, ಉತ್ತರ ಭಾರತಕ್ಕೆ ಹೋದರೆ ಬೇರೆ ಒಂದು ಕಲ್ಚರ್ ಇದೆ. ಈ ರೀತಿ ಭಾರತದಲ್ಲಿ ವಿವಿಧತೆಯನ್ನು ಪ್ರದರ್ಶಿಸುವಂಥ ದೇಶ ಆಗುತ್ತೆ. ಇಲ್ಲಿ ಬೇರೆ ಒಂದು ಕಲ್ಚರ್ಗಳಿದೆ. ಸೊ ಇದ್ರ ಬಗ್ಗೆ ಎಕ್ಸಾಮಲ್ಲಿ ಸುಮಾರು ಜನ, ಕಮ್ಮಿ ಜನ ಈ ಒಂದು ಎಸ್ಸೆನ ಬರೆದಿರ್ತಾರೆ, ಸುಮಾರು ಜನ ಬರೆದಿರೋದಿಲ್ಲ. ಸೊ ರೇರ್, ಎಲ್ಲೋ ಸ್ವಲ್ಪ ತುಂಬ ಡೆಪ್ತ್ ನಾಲೆಡ್ಜ್ ಇದೆ ಅಂತ ಅಂದಿರೋರು ಬರೆದಿರ್ತಾರೆ. ಸೊ ಇಲ್ಲ ನಾವು ವುಮೆನ್ ಎಂಪವರ್ಮೆಂಟ್ ಓದ್ಕೊಂಡು ಹೋಗಿದ್ದೀವಿ, ಏನು ಮಾಡೋದು ಅಂತ ಹೇಳಿದ್ರೆ ಅವೆಲ್ಲ ಕೆಲವೊಂದು ಸಲ ಏನಾಗುತ್ತೆ, ಔಟ್ಡೇಟೆಡ್ ಟಾಪಿಕ್ಗಳಾಗಿರುತ್ತೆ. ಹಂಗಂದ ತಕ್ಷಣ ಎಕ್ಸಾಮಲ್ಲಿ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಟ್ರೆಂಡ್ ಚೇಂಜ್ ಆಗ್ತಾ ಇರೋದ್ರಿಂದ ನಾವು ಕೂಡ ಸ್ವಲ್ಪ ಅಪ್ಡೇಟ್ ಆಗಿರಬೇಕಾಗುತ್ತೆ. ಆಲ್ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ಗಳನ್ನು ಚೂಸ್ ಮಾಡಬೇಕು.
ಸೊ ನೆಕ್ಸ್ಟ್ ಮೂರನೇ ಟಾಪಿಕ್ ಅನ್ನು ನೋಡೋಣ. ಪಿಡುಗು ಮಹಾಮಾರಿ. ಏನಿದು ಪಿಡುಗು ಮಹಾಮಾರಿ ಅಂದ್ರೆ ಕೋವಿಡ್, ಹೌದಲ್ವಾ? ಕೊರೋನಾ, ಕೋವಿಡ್. ಈ ಒಂದು ಪಿಡುಗು ಅಥವಾ ಮಹಾಮಾರಿ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕೆ ಉಂಟಾದ ವಿಷಮ ಸ್ಥಿತಿ ಅಂದ್ರೆ ಶೈಕ್ಷಣಿಕ ಬಿಕ್ಕಟ್ಟೇನಾಯಿತು ಅಂತ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನಾಯಿತು ಶೈಕ್ಷಣಿಕ ಬಿಕ್ಕಟ್ಟು? ಸೊ ಕೊರೋನಾ ಬಂದ ಮೇಲೆ ಎಲ್ಲ ಒಂದು ಸ್ಕೂಲ್ಗಳು ಕ್ಲೋಸ್ ಆಗುತ್ತೆ. ಸ್ಕೂಲ್ಗಳು ಕ್ಲೋಸ್ ಆದ ತಕ್ಷಣ ಮಕ್ಕಳು ಒಂದು LKG ಇಂದ ಎಲ್ಲ ಒಂದು ಡಿಗ್ರಿ ಕಾಲೇಜ್ವರೆಗೂ ಕೂಡ ಎಲ್ಲವೂ ಕೂಡ ಕ್ಲೋಸ್ ಆಗುತ್ತೆ. ಸೊ ಹಾಗಾದ್ರೆ ಅವರ ಮುಂದಿನ ಭವಿಷ್ಯ ಒಂದು ತೊಂದರೆ ಆಗುತ್ತೆ. ಆಮೇಲೆ ಅವ್ರಿಗೆ ಒಂದು ಎಕ್ಸಾಮ್ಸ್ ಕೂಡ ಪೋಸ್ಟ್ಪೋನ್ ಆಗುತ್ತೆ. ಅವರ ಒಂದು ಇಂಪಾರ್ಟೆಂಟ್ ಡೇಸ್ ಕೂಡ ಹೋಗ್ಬಿಡುತ್ತೆ. ಸಿಲೆಬಸ್ ಕಂಪ್ಲೀಟ್ ಆಗಲ್ಲ. ಒಂದು ಡೆಪ್ತ್ ನಾಲೆಡ್ಜ್ ಬರಲ್ಲ. ಬಿಕಾಸ್ 1 to 10th ಸ್ಟ್ಯಾಂಡರ್ಡ್ವರೆಗೂ ನಾವು ಏನು ಓದ್ತೀವಿ ಅದೇ ನಮ್ಮ ನಾಲೆಡ್ಜ್ ಇಂಪ್ರೂವ್ಮೆಂಟ್ಗೆ ಒಂದು ಫೌಂಡೇಶನ್ ಇದ್ದ ಹಾಗೆ. ಸೊ ಇವಾಗ ಎಲ್ಲರಿಗೂ ಏನಾಗುತ್ತೆ, ಚಿಕ್ಕ ಮಕ್ಕಳು 6ನೇ ಕ್ಲಾಸು 5ನೇ ಕ್ಲಾಸ್ ಇರೋರಿಗೆ ಒಂದು ನಾಲೆಡ್ಜೇ ಸಿಗಲಿಲ್ಲ ಅಂತಂದರೆ ಅವರು ಮುಂದೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಒಂದು ಆನ್ಲೈನ್ ಎಜುಕೇಷನ್ ಸಿಸ್ಟಮ್ ಅಂತ ಬರುತ್ತೆ. ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ಸುಮಾರು ಜನಕ್ಕೆ ತೊಂದರೆ ಕೂಡ ಆಗುತ್ತೆ, ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ. ಬಿಕಾಸ್ ಅವರ ಒಂದು ಬೌದ್ಧಿಕ ಮಟ್ಟ ಕೂಡ ಬೆಳೆದಿರೋದಿಲ್ಲ. ಸೊ ಅವ್ರಿಗೆ ನೇರವಾಗಿ ಪಾಠ ಮಾಡಿದ್ರೇ ಅವ್ರಿಗೆ ಅರ್ಥ ಆಗ್ತಿರಲ್ಲ. ಅಂಥದ್ರಲ್ಲಿ ಆನ್ಲೈನ್ ಎಜುಕೇಷನ್ ಅಂತ ಬಂದ ಮೇಲೆ ಅವಾಗ ಯಾರೋ ಒಂದು ಮೊಬೈಲಲ್ಲಿ ಪಾಠ ಮಾಡಿದ್ದನ್ನು ಅವ್ರಿಗೆ ಹೇಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಅವ್ರಿಗೆ ಪ್ರಶ್ನೆ ಕೇಳೋಕ್ಕಾದ್ರೂ ಹೇಗಾಗುತ್ತೆ? ಆಮೇಲೆ ಮನೆಯಲ್ಲಿ ಒಂದು ಕ್ಲಾಸ್ ಕೇಳುವಂತಹ ಒಂದು ವಾತಾವರಣ ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ. ಸೊ ಈ ಒಂದು ಎಲ್ಲ ಪಾಯಿಂಟ್ಗಳನ್ನು ನಾನು ಒಂದು ಎಸ್ಸೇದಲ್ಲಿ ಡಿಸ್ಕಸ್ ಮಾಡಿದ್ವಿ. ಭಾರತದಲ್ಲಿ ಆನ್ಲೈನ್ ಶಿಕ್ಷಣ ಪದ್ಧತಿ ಅಂತ 14,000 ಜನ ಎಸ್ಸೇನ ನೋಡಿದ್ರು. ಸೊ ಈ ಎಸ್ಸೇನ ಸುಮಾರು ಜನ ಬರೆದಿದ್ದಾರೆ ಅಂತ ಅನ್ಕೋತೀನಿ. ಸೊ ಈ ಒಂದು ಪಾಯಿಂಟ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿರಬೇಕಾಗುತ್ತೆ. ಕೇವಲ ಅದೇ ಟಾಪಿಕ್ ಬಂದಿದೆ ಅಂತಲ್ಲ, ಈ ಒಂದು ಎಸ್ಸೇಗಳಲ್ಲಿ ಬಂದಿರುವಂಥ ಟಾಪ್ ಪಾಯಿಂಟ್ಗಳೇನಿದೆ ನಿಮ್ಮ ಈ ಪಾಯಿಂಟ್ಗಳು, ಸೊ ಈ ಎಸ್ಸೇ ಬರೆಯುವಾಗ ಪಿಡುಗಿನ ಸಮಯದಲ್ಲಿ ಶೈಕ್ಷಣಿಕ ಬಿಕ್ಕಟ್ಟನ್ನು ಎಸ್ಸೇ ಬರೆಯುವಾಗ ನಿಮಗೆ ಹೆಲ್ಪ್ ಆಗಿರುತ್ತೆ. ಸುಮಾರು ಒಂದು ಪಾಯಿಂಟ್ಗಳನ್ನು ಇನ್ಕ್ಲೂಡ್ ಮಾಡಬಹುದು. ಹಾಗೆ ಅದರಿಂದ ವಿದ್ಯಾರ್ಥಿಗಳ ಒಂದು ಇದ್ರ ಮೇಲೆ ಒಂದು ಬೌದ್ಧಿಕ ಮಟ್ಟದ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ, ಮಾನಸಿಕವಾಗಿ ಅವ್ರಿಗೆ ಏನಾದ್ರು ತೊಂದರೆ ಆಗುತ್ತಾ? ಬಿಕಾಸ್ ಸುಮಾರು ದಿನ ಸ್ಕ್ರೀನಲ್ಲಿ ಅಥವಾ ಕ್ಲಾಸಲ್ಲಿ ನೋಡುವಾಗ ಒಂದು ಸ್ಕೂಲ್ ಎನ್ವಿರಾನ್ಮೆಂಟ್ ಲಾಸ್ ಆಗುತ್ತೆ. ನಾವೊಂದು ಆಟ ಅಥವಾ ಪಾಠ ಎರಡೂ ಕೂಡ ಇರಬೇಕಾಗುತ್ತೆ. ಕೇವಲ ಪಾಠ ಮಾತ್ರ ಆದರೆ ಒಳ್ಳೆಯದಾಗಲ್ಲ, ಅಥವಾ ಕೇವಲ ಆಟ ಮಾತ್ರ ಆದರೂ ಒಳ್ಳೆಯದಾಗಲ್ಲ. ಸೊ ಆಟ ಮತ್ತು ಪಾಠ ಎರಡೂ ಕೂಡ ಸೈಮಲ್ಟೇನಿಯಸ್ಲಿ ಇರಬೇಕಾಗುತ್ತೆ. ಎರಡೂ ಕೂಡ ಒಂದರ ಜೊತೆಗೆ ಒಂದನ್ನು ತಗೊಳ್ಕೊಂಡು ಹೋಗಬೇಕು. ಸೊ ಇದು ಕೂಡ ಪ್ರಾಬ್ಲಮ್ ಆಗುತ್ತೆ, ಇದನ್ನು ಬರೀಬೇಕು. ಸೊ ಇದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇದನ್ನು ಸುಮಾರು ಜನ ಬರೆದಿರ್ತಾರೆ ಈ ಒಂದು ಎಸ್ಸೇನ. ನೆಕ್ಸ್ಟ್ ಎಸ್ಸೆ ನೋಡಿ, ಕಾರ್ಯಕುಶಲತೆ ಅಥವಾ ರಾಜ್ಯಭಾರ ಕೌಶಲ್ಯದಲ್ಲಿ ಪೊಲೀಸಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಹತ್ವ ಅಂತ ಹೇಳಿ ಒಂದು ಎಸ್ಸೇನ ಕೊಟ್ಟಿದ್ದಾರೆ. ನಾವು ರೋಲ್ ಆಫ್ ಪೊಲೀಸ್ ಅಂತ ಒಂದು ಇನ್ನು ಸಮಾಜದಲ್ಲಿ ಪೊಲೀಸರ ಪಾತ್ರ ಅಂತ ಒಂದು ಡಿಸ್ಕಸ್ ಮಾಡಿದ್ವಿ. ಬಟ್ ಇಲ್ಲಿ ಕೇವಲ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಹತ್ವ ಕೇಳಿದ್ದಾರೆ, ಕೇವಲ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಹತ್ವ. ಸೊ ಮತ್ತು 5th ಟಾಪಿಕನ್ನು ನೋಡೋಣ. ಸೊ ಸಾಧ್ಯವಾದರೆ ಈ ಒಂದು ಟಾಪಿಕನ್ನು ನೆಕ್ಸ್ಟ್ ಎಸ್ಸೇನ ನಾವು ಮಾಡೋಣ. ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಈ ಒಂದು ಟಾಪಿಕನ್ನು ನೆಕ್ಸ್ಟ್ 28th ಎಸ್ಸೆ 20ನೇ ಎಸ್ಸೇನ ಈ ಒಂದು ಎಸ್ಸೇನ ಮಾಡೋಣ. ಇಲ್ಲಿ ಸೌತ್ ಏಷ್ಯಾ ಇಸ್ ಅ ಬರ್ನಿಂಗ್ ಕೌಲ್ಡ್ರಾನ್ ಎಕ್ಸಾಮೈನ್ ಅಂತ ಕೊಟ್ಟಿದ್ದಾರೆ. ದಕ್ಷಿಣ ಏಷ್ಯಾ ಒಂದು ಸುಡುತ್ತಿರುವ ದೊಡ್ಡ ಕಡಾಯಿ, ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಸೊ ದಕ್ಷಿಣ ಏಷ್ಯಾ ಅಂತ ಬಂದಾಗ ಅಫ್ಘಾನಿಸ್ತಾನ್ ಬರುತ್ತೆ. ದಕ್ಷಿಣ ಏಷ್ಯಾದಲ್ಲಿ ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನ್ ಸಂಘರ್ಷ ನ್ಯೂಸಲ್ಲಿ ಇರೋದ್ರಿಂದ ಮತ್ತು ಅದರಿಂದ ಬೇರೆ ಬೇರೆ ದೇಶಗಳ ಜೊತೆಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನೇನಾಗುತ್ತೆ, ಅದರ ಜೊತೆಗೆ ಅದಕ್ಕೆ ಅಫ್ಘಾನಿಸ್ತಾನಕ್ಕೆ ಹೊಂದಿಕೊಂಡಿರುವಂಥ ದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಏನೇನು ತೊಂದರೆ ಆಗ್ತಾ ಇದೆ, ಮತ್ತು ರೆಫ್ಯೂಜೀಸ್ ಪ್ರಾಬ್ಲಮ್ ಏನೇನಾಗ್ತಾ ಇದೆ. ದಕ್ಷಿಣ ಏಷ್ಯಾ ಪ್ರೆಸೆಂಟ್ ಏನಾಗ್ತಾ ಇದೆ, ಟೋಟಲ್ ಆಗಿ ಕೇವಲ ಅಫ್ಘಾನಿಸ್ತಾನ ಅಲ್ಲ, ಅದರ ಜೊತೆಗೆ ಪಾಕಿಸ್ತಾನ್, ಅದರ ಜೊತೆಗೆ ಮಯನ್ಮಾರ್, ಅದರ ಜೊತೆಗೆ ಹೊಂದಿಕೊಂಡಂತಹ ನೆಕ್ಸ್ಟ್ ಅಫ್ಘಾನಿಸ್ತಾನ್ ಜೊತೆಗೆ ಮತ್ತೆ ಬೇರೆ ಬೇರೆ ಇರಾನ್ ಆಗಿರಬಹುದು, ಎಲ್ಲ ಒಂದು ಬಾರ್ಡರಲ್ಲಿ ಕೂಡ ತೊಂದರೆಗಳಾಗ್ತಾ ಇದೆ. ಸೊ ಎಲ್ಲ ಪಾಯಿಂಟ್ಗಳನ್ನು ನೀವು ಇನ್ಕ್ಲೂಡ್ ಮಾಡಬಹುದು. ದಕ್ಷಿಣ ಏಷ್ಯಾ ಒಂದು ಸುಡುತ್ತಿರುವ ದೊಡ್ಡ ಕಡಾಯಿ ಅಂತ, ಎಸ್ಪೆಷಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳನ್ನು ಬರೀಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನ್ ಸಂಘರ್ಷ ಅಂತ ಹೇಳಿ ಡಿಸ್ಕಷನ್ ಕೂಡ ಮಾಡಿದ್ವಿ. ಸುಮಾರು 10,000 ಜನ ಎಸ್ಸೇನ ನೋಡಿದ್ರು. ಸೊ ಈ ಒಂದು ಪಾಯಿಂಟ್ಗಳನ್ನು ಕೂಡ ನೀವು ಇನ್ಕ್ಲೂಡ್ ಮಾಡಿ ಎಸ್ಸೇನ ಬರೆದಿದ್ರೆ ನಿಮಗೂ ಕೂಡ ಒಳ್ಳೆಯ ಅಂಕಗಳ ಸಿಗುತ್ತೆ. ಸೊ ಅದೇ ಎಸ್ಸೇ ಬರೀರಿ ಅಂತ ಹೇಳ್ತಾ ಇಲ್ಲ, ಅಲ್ಲಿರೋ ಪಾಯಿಂಟ್ಗಳು ಹೆಲ್ಪ್ ಆಗುತ್ತೆ. ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ. ಸೊ ಆ ಕಾರಣಕ್ಕಾಗಿ ಅಲ್ಲಿರುವಂತಹ ಪಾಯಿಂಟ್ಗಳನ್ನು ಯೂಸ್ ಮಾಡಿ ಎಸ್ಸೇನ ಬರೆದಿರಬೇಕಾಗುತ್ತೆ. ಸೊ ದಕ್ಷಿಣ ಏಷ್ಯಾ ಒಂದು ಸುಡುತ್ತಿರುವ ದೊಡ್ಡ ಕಡಾಯಿ, ಈ ಎಲ್ಲ ಎಸ್ಸೇಗಳಿಂದ ಏನು ನಿಮ್ಗೆ ಗೊತ್ತಾಯಿತು ಅಂತಂದರೆ, ಸೊ ಒಂದು ಎಸ್ಸೇನ ನಾವು ಸುಮಾರು ಜನ ಕೇಳ್ತಾರೆ, ನೀವು ಎಸ್ಸೇನ ಕೊಟ್ಟಿರ್ತಾರೆ ಅದೇ ರೆಡಿಮೇಡ್ ಕೊಡಿ ಅಂತ ಕೇಳ್ತಾರೆ. ರೆಡಿಮೇಡ್ ಕೊಟ್ಟಾಗ ಅದು ಏನಾಗುತ್ತೆ, ಸೊ ನಿಮಗೆ ಬಂದಿರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಬಟ್ ನೀವು ಸ್ವಲ್ಪ ಡೆಪ್ತ್ ನಾಲೆಡ್ಜನ್ನು ಡೆವಲಪ್ಮೆಂಟ್ ಮಾಡಿಕೊಂಡ್ರೆ, ನಿಮ್ಮದೇ ಆದಂತಹ ಒಪಿನಿಯನ್ಗಳನ್ನು ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಎಸ್ಸೇ ಯಾವುದೇ ಬಂದರೂ ಕೂಡ ನಿಮಗೆ ಬರೆಯುವಂತಹ ಅವಕಾಶ ಇರುತ್ತೆ. ಸೊ ಒಳ್ಳೆ ಅಂಕಗಳು ಕೂಡ ಸಿಗುತ್ತೆ. ಬಿಕಾಸ್ ಡೆಪ್ತ್ ಬರೋದೇ ಒಳ್ಳೆಯದು. ಯಾಕಂತಂದರೆ ಈಸಿ ಬಂದುಬಿಟ್ರೆ, ಸೇಮ್ ಟಾಪಿಕ್ ವುಮೆನ್ ಎಂಪವರ್ಮೆಂಟ್ ಬಂದರೆ 100 ಜನ ಎಕ್ಸಾಮ್ ಬರೆದಿದ್ರೆ 70 ಜನ ಅದೇ ಲೈನ್ಗಳನ್ನು ಬರೀತಾರೆ. ಸುಮಾರು 20 ವರ್ಷದಿಂದ ಎಕ್ಸಾಮಲ್ಲಿ ಅದೇ ಎಸ್ಸೆಸ್ಗಳನ್ನು ಕೇಳ್ತಾ ಇರ್ತಾರೆ. ಸೊ ನಿಮಗೂ ಕೂಡ
ಸೇಮ್ ನಾರ್ಮಲ್ ಮಾರ್ಕ್ಸ್ ಸಿಗುತ್ತೆ, ಯಾವುದೇ ರೀತಿ ಆದಂತಹ ಸ್ಪೆಷಲ್ ಮಾರ್ಕ್ಸ್ ಅಥವಾ ಹೈ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಯಾವಾಗ ನೀವು ನಾರ್ಮಲ್ ಎಸ್ಸೆನ ಬರೆದಾಗ. ಸೊ ಆ ಕಾರಣಕ್ಕಾಗಿ ಇನ್ಮೇಲಾದರೂ ಕೂಡ ಎಸ್ಸೆಗಳನ್ನು ಹೇಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಕಲಿಬೇಕಾಗುತ್ತೆ, ಒಳ್ಳೆ ಪಾಯಿಂಟ್ಗಳನ್ನು ತಗೋಬೇಕಾಗುತ್ತೆ. ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ ನೀವು ಯಾವ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು, ಮುಂದೇನು ಅಂತ ಇದರಲ್ಲಿ ನೋಡೋಣ. ಸೊ ಅದರ ಜೊತೆಗೆ ನೆಕ್ಸ್ಟ್ ಬರೋದಾದರೆ ಟ್ರಾನ್ಸ್ಲೇಷನ್ಗೆ ಬರೋಣ. ಸುಮಾರು ಜನ ಟ್ರಾನ್ಸ್ಲೇಷನ್ ಎಕ್ಸಾಮ್ ಬರೆದ್ಮೇಲೆ ಹೇಳ್ತಾ ಇದ್ದಾರೆ ಟ್ರಾನ್ಸ್ಲೇಷನ್ ಲೆಂದಿ ಇತ್ತು. ಸೊ ಹಾಗಾದರೆ ಏನು ಮಾಡೋದು, ಟ್ರಾನ್ಸ್ಲೇಷನ್ ಲೆಂದಿ ಇತ್ತು ಅಂತ. ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸುಮಾರು 28 ಟ್ರಾನ್ಸ್ಲೇಷನ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ಡಿಸ್ಕಷನ್ ಮಾಡುವಾಗ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇದ್ರು, ಸೊ ಇಷ್ಟೊಂದು ಡಿಫಿಕಲ್ಟ್ ಕೊಡೋಲ್ಲ ಟ್ರಾನ್ಸ್ಲೇಷನು, ಈಸಿ ಕೊಡ್ತಾರೆ ಅಂತ. ಸೊ ನಿಮ್ಮದೇ ಆದಂಥ ಒಪಿನಿಯನ್ಗಳನ್ನ ಡೆವಲಪ್ಮೆಂಟ್ ಮಾಡೋದು ಒಳ್ಳೆಯದೇ, ಬಟ್ ನಿಮ್ಮದೇ ಆದಂಥ ಒಪಿನಿಯನ್ಗಳು ಸತ್ಯ ಆದರೆ ಒಳ್ಳೆಯದಾಗುತ್ತೆ, ಸುಳ್ಳಾದರೆ ಏನು ಮಾಡೋಕ್ಕೆ ಸಾಧ್ಯ. ಸೊ ಇವಾಗ ಏನಾಗಿದೆ, ಪ್ರೆಸೆಂಟ್ ಎಕ್ಸಾಮಲ್ಲಿ ತುಂಬ ಲೆಂತಿ ಇತ್ತು ಟ್ರಾನ್ಸ್ಲೇಷನ್. ಹಾಗಾದರೆ ಏನಾಯಿತು? ಸೊ ಸುಮಾರು ಜನ 90% ಜನ ಅಲ್ಲೇ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ, ಎಕ್ಸಾಮಲ್ಲಿ ಹೋಗಿ ಅದನ್ನು ಟ್ರೈ ಮಾಡ್ತಾರೆ. ಸೊ ಎವ್ರಿ ವೀಕ್ ಅಥವಾ ಎವ್ರಿ ಡೇ ಒಂದು ಟ್ರಾನ್ಸ್ಲೇಷನ್ ಅನ್ನು ಕೂಡ ಪ್ರಾಕ್ಟೀಸ್ ಮಾಡೋದಿಲ್ಲ. ಸೊ ಇವಾಗ ನಮ್ಮ ಫೇಲ್ಯೂರ್ಗಳಿಗೆ ಎಕ್ಸಾಂಪಲ್, ಇವಾಗ ಟ್ರಾನ್ಸ್ಲೇಷನ್ ತುಂಬ ದೊಡ್ಡದಿತ್ತು ಅಂತ ಹೇಳೋಣ. ದೊಡ್ಡದಿತ್ತು ಅಂತ ಅಂದ ತಕ್ಷಣ ಸೊ ಅವ್ರಿಗೆ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಎಕ್ಸಾಮಲ್ಲಿ ನೀವು ಟ್ರಾನ್ಸ್ಲೇಷನ್ ದೊಡ್ಡ ಕೊಟ್ಟಿದ್ರಿ, ಅದಕ್ಕೆ ನಾವು ಚೆನ್ನಾಗಿ ಬರ್ದಿಲ್ಲ, ಇನ್ನೊಂದ್ಸಲ ಎಕ್ಸಾಮ್ ಮಾಡಿ ಅಂತ ಕೂಡ ಹೇಳೋಕ್ಕಾಗಲ್ಲ, ಟ್ರಾನ್ಸ್ಲೇಷನ್ ಚಿಕ್ಕದಾಗಿ ಕೊಡಿ ಅಂತ ಕೂಡ ಹೇಳೋಕ್ಕಾಗಲ್ಲ. ಮಾಡೋದೇನು ಅಂತಂದರೆ ನಾವು ರೆಡಿ ಇರಬೇಕು. ನಾವೇನು ರೆಡಿ ಇರಬೇಕು, ಟ್ರಾನ್ಸ್ಲೇಷನನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಎವ್ರಿ ಡೇ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಕರೆಂಟ್ ಅಫೇರ್ಸ್ಗೆ ಓದ್ತಾ ಇರ್ತೀವಿ. ಓದುವಾಗ ಒಂದು ಜಸ್ಟ್ 10 to 15 minutes ಒಂದು 10 ಲೈನನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಸೊ ಇದನ್ನು ಮಾಡಿ ನೋಡಿ, ನೆಕ್ಸ್ಟ್ ನೀವು ಟ್ರಾನ್ಸ್ಲೇಷನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಮುಂದೇನು ಅಂತ ಅನ್ನೋರಿಗೆ, ಸೊ ಮುಂದೆ ನಾವು ಟ್ರಾನ್ಸ್ಲೇಷನ್ ತುಂಬ ಟಫ್ ಬಂತು, ನಾವೇನು ಮಾಡೋದು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಓನ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಬರುವಂತಹ ಸಂಪಾದಕೀಯದಲ್ಲಿ ಏನಿರುತ್ತೆ ಅದರಲ್ಲಿ 10 ಲೈನ್ಸ್ಗಳನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇತಿಹಾಸವನ್ನು 10 ಅವರ್ನ ಓದ್ತೀವಿ, 5 ಅವರ್ ಓದ್ತೀವಿ, ಬಟ್ ಟ್ರಾನ್ಸ್ಲೇಷನ್ಗೆ ಎಷ್ಟು ಅವರ್ ಕೊಡ್ತಾ ಇದ್ದೀವಿ? ಸೊ ಕ್ವಶನ್ ಮಾರ್ಕ್ ಹಾಕೊಳ್ಳಿ, ಟ್ರಾನ್ಸ್ಲೇಷನ್ಗೆ ಎಷ್ಟು ಅವರ್ ಕೊಡ್ತಾ ಇದ್ದೀವಿ? ಹಿಸ್ಟ್ರಿಗೆ 5 ಅವರ್ ಕೊಡ್ತೀವಿ, 10 ಅವರ್ ಕೊಡ್ತೀವಿ, ಹಿಸ್ಟ್ರಿ 3 ಗಂಟೆ ಓದ್ತೀವಿ, ಹಿಸ್ಟ್ರಿಗೆ 4 ಬುಕ್ ಓದ್ತೀವಿ, 2 ಬುಕ್ ಓದ್ತೀವಿ, ಬಟ್ ಟ್ರಾನ್ಸ್ಲೇಷನ್ಗೆ ಏನು ಕೊಡ್ತಾ ಇದ್ದೀವಿ? ಎಕ್ಸಾಮ್ ಹಾಲಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಇದು ರಾಂಗ್ ಮೆಥಡ್. ಸೊ ಟ್ರಾನ್ಸ್ಲೇಷನ್ಗೆ ನಿಮ್ಮದೇ ಆದಂತಹ ವೇಯಲ್ಲಿ ಪ್ರಾಕ್ಟೀಸ್ ಮಾಡಿ, ಪ್ರತಿದಿನ ಅಟ್ಲೀಸ್ಟ್ 2 days ಒನ್ಸ್ ಆದರೂ ಪ್ರಾಕ್ಟೀಸ್ ಮಾಡಿ. ಸೊ ಮಾಡಿ ನೋಡಿ, ನೆಕ್ಸ್ಟ್ ಎಕ್ಸಾಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಮುಂದೆ ನೋಡೋದಾದರೆ ಮುಂದೇನು ಅಂದರೆ ಎಕ್ಸಾಮ್ ಟಫ್ ಬಂದಿದೆ, ಇವಾಗ ಕಟ್ ಆಫ್ ಏನು ಅಂತ ಎಲ್ಲರ ತಲೆಯಲ್ಲಿ ಪ್ರಶ್ನೆ ಇದೆ. ಕಟ್ ಆಫ್ ಏನು, ಎಷ್ಟು ಕಟ್ ಆಫ್ ಬರುತ್ತೆ? ಸೊ ಪೇಪರ್ 1ನಲ್ಲಿ ಯಾರಾದರೂ 35 ಸ್ಕೋರ್ ಆಗುತ್ತೆ ಅಂತಂದರೆ 35 ಇಸ್ ದ ಬೆಸ್ಟ್ ಸ್ಕೋರ್. ಸೊ GKಯಲ್ಲಿ GM ಅಲ್ಲಿ ಜನರಲ್ ಮೆರಿಟ್ ಇದ್ದೀವಿ, 35 ನಮ್ಮದು ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ದರೆ ಒಳ್ಳೆಯ ಅಂಕಗಳು 35. ಪೇಪರ್ 2ಅಲ್ಲಿ ಕ್ವಶನ್ ಪೇಪರ್ನ ಒಂದು ಟಫ್ನೆಸ್ಸನ್ನು ನೋಡಿದ್ರೆ ಪ್ಲಸ್ ಇನ್ನೊಂದು ಏನಾಗುತ್ತೆ, ಸೊ ಕೇವಲ PSI ಓದೋರು ಮಾತ್ರ PSI ಬರೆಯೋದಿಲ್ಲ. ಸೊ ಸುಮಾರು ಜನ ಡೆಲ್ಲಿಗೆ ಹೋಗಿ ಕೋಚಿಂಗ್ ತೊಗೊಂಡ್ಬಂದಿರ್ತಾರೆ, IASಗೆ ಅಂತ ಹೋಗಿ ಕೋಚಿಂಗ್ ತೊಗೊಂಡ್ಬಂದಿರ್ತಾರೆ. ಸೊ ಇಲ್ಲಿ ಬಂದು PSI ಎಕ್ಸಾಮನ್ನು ಬರೀತಾರೆ. ಸೊ ಅವ್ರಿಗೂ ಕೂಡ ಒಂದು ಜಾಸ್ತಿ ನಾಲೆಡ್ಜ್ ಇರೋದ್ರಿಂದ ಅವರು ಕೂಡ ಎಕ್ಸಾಮನ್ನು ಚೆನ್ನಾಗಿ ಮಾಡ್ತಾರೆ. ಬಿಕಾಸ್ ಅವರು UPSC ಕೋಚಿಂಗ್ ತೊಗೊಂಡಿರೋದ್ರಿಂದ ಮತ್ತು ಕ್ವಶನ್ಸ್ಗಳನ್ನು ಇಂಗ್ಲೀಷಲ್ಲಿ ಕೂಡ ಓದ್ತಾರೆ ಚೆನ್ನಾಗಿ, ಅವ್ರಿಗೂ ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಮೋರ್ ದ್ಯಾನ್ 100 to 110 is a best score, is a best. 100 to 110 ಯಾರಾದರೂ ಔಟ್ ಆಫ್ 150ಗೆ 110 ಅಥವಾ 100 ಮೇಲಿದೆ, 110 ರೇಂಜಲ್ಲಿ ಇದ್ದೀವಿ ಅಂತಂದರೆ ಬೆಸ್ಟ್ ಸ್ಕೋರ್. 90+ ಇದ್ದೀರಾ ಅಂತಂದರೆ ಚಾನ್ಸಸ್ ಇದೆ. ಡಿಪೆಂಡ್ಸ್ ಆನ್ ಯುವರ್ ಕ್ಯಾಟಗರಿ, ರಿಸರ್ವೇಷನ್, ವುಮೆನ್, HK, ಆಮೇಲೆ ಕನ್ನಡ ಮೀಡಿಯಂ, ಗ್ರಾಮೀಣ, ಏನೇನು ಬರುತ್ತೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಪ್ಲಸ್ ವಿತ್ ದಿಸ್ ರಿಸರ್ವೇಷನ್ 90+ ಇಸ್ ಅ ಬೆಸ್ಟ್ ಸ್ಕೋರ್. ಸೊ GM ಇದ್ದೀವಿ, ಯಾವುದೇ ರೀತಿಯಾದಂಥ ರಿಸರ್ವೇಷನ್ ಇಲ್ಲ ಅಂದರೆ ಇಲ್ಲಿ 100 to 110, ಇಲ್ಲಿ 35 to 40 ಅಥವಾ ಇಲ್ಲಿ 115ವರೆಗೂ ಓನ್ಲಿ GM ಇದ್ದೀವಿ ಅಂತಂದರೆ 115 ಇಸ್ ಅ ಬೆಸ್ಟ್ ಸ್ಕೋರ್. ನಾವು ಕೂಡ ಪ್ರಿಡಿಕ್ಷನ್ ಮಾತ್ರ ಮಾಡ್ತಾ ಇರ್ತೀವಿ, ನಾವು ಕೂಡ ಬ್ರಹ್ಮ ಅಲ್ಲ. ಸುಮಾರು ಜನ ಕಮೆಂಟ್ ಮಾಡ್ತಾರೆ, ನೀವೇನು ಬ್ರಹ್ಮನ, ನೀವು ಹೇಳಿದೇ ಬರುತ್ತೆ ಅಂತ. ನಾವು ಕೂಡ ಬ್ರಹ್ಮ ಅಲ್ಲ, ನಾವು ಕೂಡ ಕಾಮನ್ ಪೀಪಲ್. ಸೊ ಅದರಲ್ಲಿ ಏನು ನಾವು ಕೂಡ ಗೆಸ್ ಇರುತ್ತೆ ಅಷ್ಟೇ, ನಾವು ಹೇಳಿದ್ದೆಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಜಸ್ಟ್ ಇದೊಂದು ಪ್ರಿಡಿಕ್ಷನ್ ಅಷ್ಟೇ. ಬೇರೆಯವರು ಏನೊಂದು ಎಜುಕೇಟರ್ಸ್ ಏನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಕೂಡ ಬ್ರಹ್ಮ ಅಲ್ಲ. ಒಬ್ರು ಯಾರೋ ಕಮೆಂಟ್ ಮಾಡಿದ್ರು ಬ್ರಹ್ಮ ಅಂತ, ಸಾರಿ, ನಾವು ಬ್ರಹ್ಮ ಅಲ್ಲ, ಕಾಮನ್ ಪೀಪಲ್. ಹಾಗೆ ಇದು ಮುಂದೆ ಏನು ಅಂತ, ಇದು ಫಸ್ಟ್ ಪೇಪರಲ್ಲಿ. ಈಗ ಮುಂದೆ ಏನು ಮಾಡಬೇಕು ಅಂತ, ಪೇಪರ್ 1ಗೆ ಏನು ಮಾಡಬೇಕು ಅಂತಂದರೆ ಪ್ರತಿ ವಾರ ಎವ್ರಿ ವೀಕ್ ಒಂದು ಎಸ್ಸೆನ ಬರೀಬೇಕು. ಎಸ್ಸೆ ಅಂತಂದರೆ ಆ ವಾರದ ಬರ್ನಿಂಗ್ ಟಾಪಿಕ್. ಸೊ ಆ ವಾರದಲ್ಲಿ ತುಂಬ ಒಂದು ಪಕ್ಷಗಳ ನ್ಯೂಸ್ ಇರುತ್ತೆ, ಎಲೆಕ್ಷನ್ ನ್ಯೂಸ್ ಇರುತ್ತೆ ಅಂತಂದರೆ ಎಲೆಕ್ಷನ್ ಮೇಲೆ ಒಂದು 2 ಪೇಜ್ ಬರೀಬೇಕು, ನಿಮ್ಮ ಒಪಿನಿಯನ್ಗಳನ್ನು ಬರೀಬೇಕು. ಸೆಕೆಂಡ್ ಪಾಯಿಂಟನ್ನು ನೋಡಿ, ಕಡಿಮೆ ಓದಿ ಹೆಚ್ಚು ವಿಚಾರ ಮಾಡಿ. ಸೊ ನೋಡಿ, ಸೊ ಒಂದು ಯಾವುದಾದ್ರೂ ಒಂದು ಟಾಪಿಕನ್ನು ಒಂದು ಸಲ ಓದ್ತೀರಾ ಅಂತ ಅಂದ್ಕೊಳ್ಳೋಣ. ಒಂದು ಟಾಪಿಕನ್ನು ಓದ್ತೀರಾ, ಉದಾಹರಣೆಗೆ ಸ್ವಚ್ಛ ಭಾರತ್
2030 ಭಾರತದಲ್ಲಿ ಸಂಪೂರ್ಣ ಬಹಿರ್ದೆಸೆ ಮುಕ್ತವಾಗಿದೆ, ಅಂದರೆ ಓಪನ್ ಸ್ಯಾನಿಟೈಸೇಷನ್ ಫ್ರೀ ಕಂಟ್ರಿ ಆಗಿದೆಯಾ ಭಾರತ, ಅಂದರೆ ಬಯಲು ಶೌಚ ಮುಕ್ತ ದೇಶವಾಗಿದೆಯಾ ಅಂತ ಒಂದು ಆರ್ಟಿಕಲ್ ಬಂದಿರುತ್ತೆ. ಸೊ ಅಲ್ಲಿ ಏನು ಕೊಟ್ಟಿರ್ತಾರೆ, 100% ಆಗಿದೆ ಅಂತ ಸರ್ಕಾರ ಹೇಳಿರುತ್ತೆ. ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ರಿಲೀಸ್ ಆಗಿರುತ್ತೆ, ಒಂದು ಸರ್ವೆ ರಿಪೋರ್ಟ್ ಹೇಳುತ್ತೆ 100% ಆಗಿಲ್ಲ, 97% ಆಗಿದೆ, ಇನ್ನು 3% ಆಗಿಲ್ಲ, ಬಟ್ ಗೌರ್ಮೆಂಟ್ 100% ಅಂತ ಹೇಳ್ತಾ ಇದೆ ಅಂತ. ಸೊ ಇದ್ರ ಮೇಲೆ ನಿಮ್ಮದೇ ಆದಂಥ ಒಪಿನಿಯನ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಹೇಗೆ ಇದರ ಒಂದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಯೋಚನೆಗಳನ್ನು ಮಾಡಬೇಕಾಗತ್ತೆ. ಸೊ ಯಾಕೆ ಬಹಿರ್ದೆಸೆ ಮುಕ್ತ ದೇಶ ಅಂತ ಕರೀತಾ ಇದೆ ಸರ್ಕಾರ, ಸೊ ಶೌಚಾಲಯಗಳ ಪ್ರಾಮುಖ್ಯತೆ ಏನಿದೆ, ಹಳ್ಳಿಗಳಲ್ಲಿ ಶೌಚಾಲಯಗಳು ಆಗಿದೆಯಾ ಆಗಿಲ್ವಾ, ಅದರ ಜೊತೆಗೆ ಒಂದು ನಗರಗಳಲ್ಲಿ ಶೌಚಾಲಯ ಮಟ್ಟ ಏನಿದೆ, ಹಾಗೆ ಅದರ ಜೊತೆಗೆ ಅದರಿಂದ ಯಾವುದಾದ್ರೂ ರೋಗಗಳು ಬರುತ್ತಾ, ಆಮೇಲೆ ಅದರಿಂದ ಯಾರಿಗಾದ್ರೂ ತೊಂದರೆ ಆಗ್ತಾ ಇದೆಯಾ, ಮಹಿಳೆಯರಿಗೆ ಒಂದು ಶೌಚಾಲಯಗಳ ಅವಶ್ಯಕತೆ ಇದೆಯಾ, ಅದರಿಂದ ಒಂದು ನಮ್ಮ ದೇಶದ ಒಂದು ಸ್ವಚ್ಛತೆ ಇರುವಂತಹ ದೇಶ ಅಭಿವೃದ್ಧಿ ಹೇಗಾಗುತ್ತೆ, ಈ ರೀತಿಯಾದಂಥ ಒಂದು ಏನಂತಾರೆ ಒಂದು ಒಪಿನಿಯನ್ಗಳನ್ನು ಒಂದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ಕೂಡ ಆ್ಯಂಗಲಲ್ಲಿ ವಿಚಾರ ಮಾಡಬೇಕಾಗುತ್ತೆ. ಒಂದೇ ಒಂದು ಗ್ರೂಪನ್ನು ಮಾಡ್ಕೋಬೇಕಾಗುತ್ತೆ. 5 ಮೆಂಬರ್ಸ್ ಆದಂಥ ಒಂದು ಗ್ರೂಪನ್ನು ಮಾಡ್ಕೊಳ್ಳಿ, ಡಿಸ್ಕಸ್ ಮಾಡಿ, ಒಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡಿ. ಸೊ ಅದ್ರ ಮೇಲೆ 2 ಪೇಜ್ಗಳನ್ನು ಬರೀರಿ. ಇಲ್ಲ ಯಾವುದು ಗ್ರೂಪ್ ಇಲ್ಲ ಅಂತಂದರೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಅಫಿಷಿಯಲ್ ನಂಬರ್ ಇದೆ 7795014409. ಈ ನಂಬರ್ಗೆ ಕೂಡ ನಿಮ್ಮ ಒಂದು ಟಾಪಿಕ್ಗಳನ್ನು ಬರೆದು ವಾಟ್ಸಪ್ ಕೂಡ ಮಾಡಬಹುದು. ವೆನ್ ಯು ಆರ್ ಇನ್ ಅ ಪೇಡ್ ಗ್ರೂಪಲ್ಲಿ ಇದ್ದರೆ ನಿಮ್ಮೊಂದು ಫೀಡ್ಬ್ಯಾಕ್ ಕೂಡ ಸಿಗ್ತಾ ಇರುತ್ತೆ, ಡಿಸ್ಕಸ್ ಕೂಡ ಮಾಡಬಹುದು. ಸೊ ಯಾರಾದರೂ ಗ್ರೂಪ್ ಇರಲಿಲ್ಲ ಅಂದರೆ ಓಕೆ, ಒಂದು ಒಳ್ಳೆ ಗ್ರೂಪ್ ಇದೆ ನಮಗೆ ಅಂತಂದರೆ ಓಕೆ, ಯು ಕ್ಯಾನ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಸೊ ಇದರ ಬಗ್ಗೆ ಮಾಡಬೇಕು. ಇದು ಎಸ್ಸೆಗೆ, ಟ್ರಾನ್ಸ್ಲೇಷನ್ಗಂತೂ ನಾನು ಆಲ್ರೆಡಿ ಹೇಳಿದ್ದೀನಿ. ಇನ್ನು ಪೇಪರ್ 2ಗೆ ಸುಮಾರು ಜನ ಹೇಳ್ತಾರೆ ಸೊ ಏನು ಮಾಡಬೇಕು ಮುಂದೆ. ಸೊ ಸುಮಾರು ಜನ ಮಾರ್ಕೆಟಲ್ಲಿ ಏನಿದೆ, ಪ್ರೆಸೆಂಟ್ ಮಾರ್ಕೆಟಲ್ಲಿ 1 ಲೈನರ್ ಬುಕ್ ಇದೆ. ಸೊ ಒಂದು ಪಾಯಿಂಟ್ ವೈಸ್ ಬುಕ್ ಕೊಡ್ತಾರೆ, ಹೌದಲ್ವಾ. ಸುಮಾರು ಒಂದು ಲೈಕ್ ಗೈಡ್ ಡೈಜೆಸ್ಟ್ ಇರೋ ಬುಕ್ಗಳಿದೆ. ಕಾನ್ಸ್ಟಿಟ್ಯೂಷನ್ ಒಂದು 20 ಪೇಜು, 30 ಪೇಜು, 40 ಪೇಜು ಆ ರೀತಿ ಇರುತ್ತೆ. ಸೊ ಸುಮಾರು ಜನ ನಾವು ಜಾಯಿನ್ ಟು ಲರ್ನಲ್ಲಿ ಟೆಸ್ಟ್ ಸೀರೀಸ್ ಡಿಸ್ಕಸ್ ಮಾಡಿದ್ವಿ, 62 ಟೆಸ್ಟ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಅದರಿಂದ ಡೈರೆಕ್ಟಾಗಿ ಕ್ವಶನ್ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಎಕ್ಸ್ಪ್ಲನೇಷನಿಂದ ನಿಮಗೆ ಎಲಿಮಿನೇಷನ್ ಮಾಡೋಕ್ಕಾದ್ರೂ ಹೆಲ್ಪ್ ಆಗಿರುತ್ತೆ. ಸುಮಾರು ಜನ ಅದನ್ನು ಕೂಡ ಹೇಳಿದ್ದಾರೆ ಹೆಲ್ಪ್ ಆಗಿದೆ ಅಂತ. ಸೊ ಸುಮಾರು ಜನ ಕೇಳ್ತಾ ಇದ್ರು ಡಿಸ್ಕಸ್ ಮಾಡೋವಾಗ, ಯಾಕೆ ಆಪ್ಷನ್ಸ್ಗಳನ್ನು ಓದ್ತೀರಾ, ಕೇವಲ ಕ್ವಶನ್ ಆ್ಯಂಡ್ ಆನ್ಸರ್ ಹೇಳಿ ಅಂತ. ಈ ರೀತಿ ಓದೋ ಮೆಥಡ್ ರಾಂಗ್ ಮೆಥಡ್ ಇದು. ಈ ರೀತಿ ಓದಬೇಡಿ ದಯವಿಟ್ಟು, ಬಿಕಾಸ್ ಈ ರೀತಿ ಓದಿದ್ದು ಎಲ್ಲಿ ಹೆಲ್ಪ್ ಆಗಿದೆಯೋ ಇಲ್ವೋ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಯಾವುದೇ ರೀತಿ ಈ ರೀತಿ ಓದಿದಾಗ ಏನಾಗುತ್ತೆ, ಕ್ವಶನ್ ಬಂತು ಅಂದರೆ ಓಕೆ, ಬರಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ, ಅದೇ ಪಾಯಿಂಟು ಆ ಕ್ವಶನ್ ಬರಬೇಕು, ಅದು ಆನ್ಸರ್ ಬರಬೇಕು. ಸೊ ಇದು ಮಾತ್ರ ಇರುತ್ತೆ ನಿಮ್ಮ ತಲೆಯಲ್ಲಿ, ಇಲ್ಲ ಅಂತಂದರೆ ಇರೋದಿಲ್ಲ. ದಯವಿಟ್ಟು ಈ ರೀತಿ ಮಾಡಬೇಡಿ. ಮತ್ತು PDF ಓದ್ಕೊಂಡು ಜಸ್ಟ್ ಒಂದು ಕ್ವಶನ್ ಓದೋದು, ಕ್ವಶನ್ ಆ್ಯಂಡ್ ಆನ್ಸರ್, ಇದು ರಾಂಗ್ ಮೆಥಡ್. ಬಟ್ MCQsಗಳನ್ನು ಸಾಲ್ವ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, MCQsಗಳನ್ನ ಸಾಲ್ವ್ ಮಾಡಿ. ಬಟ್ ಹೇಗೆ ಮಾಡಬೇಕು ಅಂತಂದರೆ ಅದರ ಜೊತೆಗಿರುವಂತಹ 4 ಆಪ್ಷನ್ಸ್ಗಳು, ಒಂದು ಕ್ವಶನ್ ಇದೆ ಅದಕ್ಕೆ 4 ಆಪ್ಷನ್ ಇದೆ, ಈ 4 ಆಪ್ಷನ್ಸ್ಗಳ ಬಗ್ಗೆ ತಿಳ್ಕೋಬೇಕಾಗತ್ತೆ. ಎಕ್ಸ್ಟ್ರಾ 2 ಪಾಯಿಂಟ್ಗಳನ್ನು ತಿಳ್ಕೋಬೇಕು. ಈ ಒಂದು ಕೆಲಸವನ್ನು ಆಲ್ರೆಡಿ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಟೆಸ್ಟ್ ಸೀರೀಸಲ್ಲಿ ನಾವು ಮಾಡ್ತಾ ಇದ್ದೀವಿ. ಟೆಸ್ಟ್ ವಿಡಿಯೋಸ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ, ನೀವು ಒಂದ್ಸಲ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಒಂದು ಟೆಸ್ಟ್ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ಯಾಕೆ ಇದು ಕ್ವಶನ್ಸ್ಗಳು ಹೇಗೆ ಹೆಲ್ಪ್ ಆಗುತ್ತೆ ನಿಮಗೆ ಅಂತ. ಡೈರೆಕ್ಟಾಗಿ ಎಕ್ಸಾಮಲ್ಲಿ ಕ್ವಶನ್ ಬರಲಿಲ್ಲ ಅಂದರೂ ಕೂಡ, ಸೊ ಡೈರೆಕ್ಟಾಗಿ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬರಲಿಲ್ಲ ಅಂದರೂ ಕೂಡ ಎಕ್ಸ್ಪ್ಲನೇಷನ್ ಇರೋದ್ರಿಂದ ಎಲಿಮಿನೇಷನ್ ಮಾಡೋಕ್ಕಾದ್ರೂ ಹೆಲ್ಪ್ ಆಗುತ್ತೆ. ಒಂದು ಕ್ವಶನ್ ಇದೆ ಅದಕ್ಕೆ ಒಂದು 4 ಆಪ್ಷನ್ ಇದೆ, ಸುಮ್ಮನೆ ಯಾವುದೋ ಒಂದು ಟಿಕ್ ಹಾಕಿ ಬರೋಣ ಅಂತಂದರೆ ಇದು ರಾಂಗ್ ಮೆಥಡ್. ಸೊ ಅಟ್ಲೀಸ್ಟ್ ಒಂದು ಎಕ್ಸ್ಪ್ಲನೇಷನ್ ಮೆಥಡಿಂದ ಅಥವಾ ಎಕ್ಸ್ಪ್ಲನೇಷನ್ ಇನ್ಫಾರ್ಮೇಷನಿಂದ ಒಂದು ಸ್ವಲ್ಪ ಅಪ್ಲೈ ನಾಲೆಡ್ಜ್ ಮಾಡಿ ಒಂದು ಆಪ್ಷನ್ ಆದರೂ ಎಲಿಮಿನೇಟ್ ಮಾಡಿದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಪ್ಪ ನಾನು ಒಂದಾದರೂ ಎಲಿಮಿನೇಟ್ ಮಾಡಿದ್ದೀನಿ, 3ರಲ್ಲಿ ಯಾವುದಾದ್ರೂ ಒಂದು ಇರುತ್ತೆ ಅಂತ ಹೇಳಿ ಒಂದು ಚಾನ್ಸಸ್ ಇರುತ್ತೆ. ಇವನ್ ಇಫ್ ಯು ಹ್ಯಾವ್ ಅ ಗುಡ್ ನಾಲೆಡ್ಜ್, ಮೋರ್ ನಾಲೆಡ್ಜ್ ಇತ್ತು ಅಂದರೆ 2 ಆಪ್ಷನನ್ನು ನೀವು ಎಲಿಮಿನೇಟ್ ಮಾಡಿದ್ರೆ ಇನ್ನೂ 2 ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗೆ ಸೊ ಇದು ಓದೋ ಮೆಥಡ್, ರಾಂಗ್ ಮೆಥಡ್ ಫಾಲೋ ಮಾಡಬೇಡಿ ದಯವಿಟ್ಟು. ಕ್ವಶನ್ ಓದೋದು, ಕ್ವಶನ್ನು ಆನ್ಸರ್. ಓಲ್ಡ್ ಕ್ವಶನ್ ಪೇಪರ್ ಓದಬಾರ್ದು ಅಂತ ಸುಮಾರು ಜನ ಹೇಳ್ತಾರೆ. ಓಲ್ಡ್ ಕ್ವಶನ್ ಪೇಪರ್ ಓದಬೇಕು, ಬಟ್ ಅನಲೈಸಿಸ್ ಮಾಡಬೇಕು. ಎವ್ರಿ ಕ್ವಶನ್ಗೆ ಅನಲೈಸಿಸ್ ಮಾಡಬೇಕು. ಬಟ್ ಇದು ನಿಮ್ಮ ಕಡೆ ಮಾಡೋಕ್ಕೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳಿದ್ರೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ವೆಬ್ಸೈಟ್ ಕ್ವಶನ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಸುಮಾರು SD ಎಕ್ಸಾಮಲ್ಲಿ 39 ಕ್ವಶನ್ಸ್ ಕೂಡ ಬಂದಿದೆ. ಇವನ್ PSI ಎಕ್ಸಾಮಲ್ಲೂ ಕೂಡ ಐ ಥಿಂಕ್ 33 ಕ್ವಶನ್ಸ್ ಕೂಡ ಬಂದಿದೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಬೇಕಾದರೆ ಚೆಕ್ ಮಾಡಬಹುದು. ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಈ ರೀತಿ ನೀವು ಓದ್ಕೊಳ್ಳಿ ಮತ್ತು ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಎವ್ರಿ ಟಾಪಿಕನ್ನು ಅನಲೈಸಿಸ್ ಮಾಡಿ. ಸೊ ಕರೆಂಟ್ ಅಫೇರ್ಸನ್ನು ಕೂಡ ಅನಲೈಸಿಸ್ ಮಾಡಿ. ಸೊ ಒಂದು ಪ್ಲಾಸ್ಟಿಕ್ನ ಒಂದು ಥಿಕ್ನೆಸ್ ಮೇಲೆ ಕ್ವಶನ್ ಬಂದಿತ್ತು, ಅದ್ರ ಬಗ್ಗೆ ವಿಡಿಯೋ ಕೂಡ ನಾವು ಮಾಡಿದ್ವಿ, ಅದರಿಂದ ಕೂಡ ಕ್ವಶನ್ ಬಂದಿತ್ತು. ಸೊ ನೀವು ನೋಡಿದಿರಲೋ ಗೊತ್ತಿಲ್ಲ, ನೋಡಿದರೆ 100% ಆನ್ಸರನ್ನು ಹಾಕಿರ್ತೀರ. ಸೊ ಈ ರೀತಿಯಾದಂಥ ನಿಮ್ಮ ಒಂದು ರೀಡಿಂಗ್ ಮೆಥಡ್ಗಳನ್ನು ಚೇಂಜ್ ಮಾಡ್ಕೊಳ್ಳಿ, ಎಸ್ಪೆಷಲಿ ಎಸ್ಸೆಗೆ. ಸೊ ನೀವೇನಾದರೂ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ಮತ್ತು ಇನ್ನೊಂದು ಏನಂತಾರೆ ಮೆಂಟಲ್ ಎಬಿಲಿಟಿ,
ಸೊ ಮೆಂಟಲ್ ಎಬಿಲಿಟಿ ಬಂದಿಲ್ಲ, ಸೊ ಮೆಂಟಲ್ ಎಬಿಲಿಟಿ ವೇಸ್ಟ್ ಆಯಿತು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಎಕ್ಸಾಮ್ ಬರಲ್ವಾ ಹಾಗಾದರೆ ಮೆಂಟಲ್ ಎಬಿಲಿಟಿ ಅಂತಂದರೆ ಬರ್ಬೋದು ಮೆಂಟಲ್ ಎಬಿಲಿಟಿ. ಸೊ ಇವಾಗ ನೋಟಿಫಿಕೇಷನಲ್ಲಿ ಯಾರಾದರೂ ಹೇಳ್ತಾರಾ, ನಾವು ಹಿಸ್ಟ್ರಿ ಸಿಲೆಬಸ್ ಕೊಡ್ತಾರೆ, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಅಂತ. ಹಿಸ್ಟ್ರಿಯಿಂದ ಕೊಡ್ತೀವಿ, ಜಿಯೋಗ್ರಫಿಯಿಂದ ಕೊಡಲ್ಲ. ಹಿಸ್ಟ್ರಿಯಿಂದ 10-20 ಕೊಡ್ತೀವಿ, ಜಿಯೋಗ್ರಫಿಯಿಂದ 2 ಕೊಡ್ತೀವಿ. ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ ನೋಟಿಫಿಕೇಷನಲ್ಲಿ ಇರೋದಿಲ್ಲ. ದಯವಿಟ್ಟು ತಿಳ್ಕೊಂಬಿಡಿ. ಸೊ ಅವ್ರು ಏನು ಬೇಕಾದರೂ ಕೇಳ್ಬೋದು, ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಬಿಕಾಸ್ ನೀವು ಓದಲಿಲ್ಲ ಅಂದರೂ ಇನ್ನೊಬ್ರು ಓದ್ತಾರೆ. ಸೊ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಇನ್ನೊಬ್ರು ಓದ್ತಾರೆ. ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು, ಸೋಷಿಯಲ್ ಮೀಡಿಯಾಸಲ್ಲಿ ಇರಬಾರ್ದು, ಸವಾಸನೆ ಬೇಡ ಅಂತ. ಸೊ ನೀವು ವ್ಯಾಲಿಡಾಗಿ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಈಸ್ ಎ ಗುಡ್ ಸೋರ್ಸ್ ಫಾರ್ ಎಜುಕೇಷನ್. ಸೊ ಯಾಕಂದರೆ ಕೋಚಿಂಗ್ ನೀವೆಲ್ಲೋ ಹೋಗಿ ಕ್ಲಾಸ್ ಕೂತ್ಕೊಂಡು ಟೈಮ್ ವೇಸ್ಟ್ ಆಗ್ಬೋದು, ಅಥವಾ ನೀವೆಲ್ಲೋದ್ರೂ ಹೋಗೋಕ್ಕೆ ಕೂಡ ನಿಮಗೆ ಆಗದೇ ಇರ್ಬೋದು. ನಿಮ್ಮ ಊರು ಯಾವುದಾದ್ರೂ ಒಂದು ಹಳ್ಳಿ ಇರುತ್ತೆ, ಆ ಹಳ್ಳಿಯಿಂದ ಬೆಂಗಳೂರಿಗೆ ಹೋಗೋಕ್ಕಾಗದೇ ಇರ್ಬೋದು, ಧಾರವಾಡಕ್ಕೆ ಹೋಗೋಕ್ಕಾಗದೇ ಇರ್ಬೋದು. ಅವ್ರಿಗೆ ಯೂಟ್ಯೂಬ್ ಇಸ್ ಎ ಗುಡ್ ಸೋರ್ಸ್ ವೆನ್ ಯು ಹ್ಯಾವ್ ದ ರೈಟ್ ಅಸೆಸ್ ಕರೆಕ್ಟಾಗಿತ್ತು ಅಂತಂದರೆ, ಒಂದು ಕ್ವಾಲಿಟಿ ವಿಡಿಯೋಸ್ ಸಿಕ್ತು ಅಂದರೆ ನೋಡ್ಕೋಬೋದು. ಸೊ ಅದನ್ನ ಆಲ್ರೆಡಿ ಕೂಡ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ವಾಚ್ ಮಾಡಿ, ಒಳ್ಳೆಯ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಳ್ಳಿ, ಬರೆದು ಪ್ರಾಕ್ಟೀಸ್ ಮಾಡಿ. ಫಸ್ಟ್ ನಿಮ್ಮ ನ್ಯೂನತೆಗಳನ್ನು ತಿಳ್ಕೊಳ್ಳಿ. ನಿಮ್ಮದೇ ಆದಂಥ ಸಮಸ್ಯೆಗಳಿರುತ್ತೆ. ನೀವು ಕೂಡ ಏನು 100% ಪರ್ಫೆಕ್ಟ್ ಇರಲ್ಲ, ನಾವು ಕೂಡ 100% ಪರ್ಫೆಕ್ಟ್ ಇರಲ್ಲ. ಸೊ ನೀವೇನು ಮಾಡ್ತೀರಾ, ಎಸ್ಸೆಗಳನ್ನು ಎಕ್ಸಾಮ್ ಹಿಂದಿನ ದಿನ ಒಂದು ವಾರ ಇದ್ದಾಗ ಓದ್ತೀರಾ, ಇಲ್ಲ ಅಂತಂದರೆ ಟ್ರಾನ್ಸ್ಲೇಷನನ್ನು ಪ್ರಾಕ್ಟೀಸೇ ಮಾಡೋದಿಲ್ಲ, ಎಕ್ಸಾಮಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತೀರಾ. ಹಾಗಾದರೆ ಇದು ನೀವು ಮಾಡ್ತಾ ಇರೋದು ಸರಿನಾ ಅಂತ ನಿಮಗೆ ನೀವು ಪ್ರಶ್ನೆ ಹಾಕ್ಕೊಳ್ಳಿ ಫಸ್ಟು. ಸೊ ನಿಮಗೆ ನೀವು ಪ್ರಶ್ನೆ ಹಾಕ್ಕೊಂಡ್ರೆ ಮಾತ್ರ. ಸೊ ಇಲ್ಲ ನಿಮಗೆ ಮೋಟಿವೇಶನ್ ಬೇಕು ಅಂತಂದರೆ, ಮೋಟಿವೇಶನ್ ಯಾರಾದರೂ ನಾವು ಮಾಡ್ತೀವಿ ಮೋಟಿವೇಶನ್, ಬಟ್ ಮೋಟಿವೇಶನಿಂದ ಎಕ್ಸಾಮು ಕ್ಲಿಯರ್ ಆಗಲ್ಲ. ಏನಾಗುತ್ತೆ ಗೊತ್ತಾ, ಮೋಟಿವೇಶನ್ ನಾವು ಎಷ್ಟೇ ವಿಡಿಯೋಸ್ಗಳು ಮಾಡಿದ್ರು ಕೂಡ ಎಕ್ಸಾಮ್ ಟಫ್ ಬಂತು, ಕ್ವಶನ್ ಪೇಪರ್ ಟಫ್ ಬಂತು, ನಿಮ್ಮ ತಲೆಯಲ್ಲಿ ಆ ನಾಲೆಡ್ಜ್ ಇಲ್ಲ ಅಂತಂತಂದರೆ ಏನು ಮಾಡೋಕ್ಕೆ ಸಾಧ್ಯ? ನಮ್ಮ ಕಡೆಯಿಂದ ಮೋಟಿವೇಶನ್ ಎಕ್ಸಾಮಲ್ಲಿ ಬರೋಕ್ಕಾಗತ್ತಾ? ಈಗ ದಕ್ಷಿಣ ಏಷ್ಯಾ ಸುಡುತ್ತಿರುವ ಒಂದು ಕಡಾಯಿ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಮೋಟಿವೇಶನ್ ಬರೆಯೋಕ್ಕಾಗತ್ತಾ ಹೇಳಿ? ಅದನ್ನು ಬರೋಕ್ಕೆ ಸಾಧ್ಯ ಆಗಲ್ಲ. ಕಂಟೆಂಟ್ ಬರಿಬೇಕಲ್ವಾ? ಕಂಟೆಂಟ್ ಬರಿಬೇಕು ಅಂದರೆ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಯಾವಾಗ ಬರುತ್ತೆ? ಎವ್ರಿ ಡೇ ರೀಡಿಂಗಿಂದ, ಕಷ್ಟಪಡೋದ್ರಿಂದ, ಹಾರ್ಡ್ ವರ್ಕ್ ಮಾಡೋದ್ರಿಂದ, ಬರೆಯೋದ್ರಿಂದ, ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಆ ಒಂದು ಕಂಟೆಂಟ್ ಬರುತ್ತೆ, ನಾಲೆಡ್ಜ್ ಬರುತ್ತೆ. ಐ ಹೋಪ್ ಯು ಗೆಟ್ ದ ಆನ್ಸರ್. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಒಂದು ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಈ ಸಿವಿಲ್ PSIದ ಒಂದು ಕ್ವಶನ್ ಪೇಪರ್ ಏನಿದೆ, 100 ಕ್ವಶನ್ಸ್ ಏನಿದೆ, ಆ ಕ್ವಶನ್ಸ್ಗಳನ್ನು ಜಾಯಿನ್ ಟು ಲರ್ನ್ ಟೆಸ್ಟ್ ಸಿರೀಸ್ ಏನು ಮಾಡ್ತಾ ಇದ್ದೀವಿ. 62 ಟೆಸ್ಟ್ ಏನಾಗಿದೆ. ಸೊ ಇದಾದ ಮೇಲೆ 63 ಒಂದು ಬರುತ್ತೆ. 64ಇಂದ ಈ ಒಂದು 100 ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೀವಿ ವಿತ್ ಎಕ್ಸ್ಪ್ಲನೇಷನ್. 64, 65, 66, 67, 68, 69. ಸೊ ಈ ಒಂದು ಟೆಸ್ಟ್ಗಳಲ್ಲಿ ಈ 100 ಕ್ವಶನ್ಸನ್ನು ವಿತ್ ಎಕ್ಸ್ಪ್ಲನೇಷನ್ ಡಿಸ್ಕಸ್ ಮಾಡೋಣ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬಲ್ಲಿ ಟೆಸ್ಟ್ಗಳನ್ನು ನೋಡ್ತಾ ಇಲ್ಲ ಅಂದರೆ ಟೆಸ್ಟ್ಗಳನ್ನು ನೋಡಿ. ಅಟ್ಲೀಸ್ಟ್ ಎವ್ರಿ ಡೇ ಒಂದು ವಿಡಿಯೋ ಆದರೂ ನೋಡೋದು ಒಳ್ಳೆಯದು. ಸೊ ಒಂದು ವಿಡಿಯೋ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ವೆದರ್ ವರ್ತ್ ಟು ವಾಚ್ ಆರ್ ನಾಟ್ ಅಂತ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ. ಇವನ್ ವೆಬ್ಸೈಟ್ ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡಿರ್ತೀವಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 850 ರೂಪೀಸ್ಗೆ PSI ಕೋರ್ಸನ್ನು, 450 ರೂಪೀಸ್ಗೆ PC ಕೋರ್ಸನ್ನು ಲಾಂಚ್ ಮಾಡುತ್ತೇವೆ. ಕೋರ್ಸ್ ಡೀಟೇಲ್ಸ್, ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ, essay ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ರಿಜಿಸ್ಟರ್ ಆಗುವ ವಿಧಾನ 850 ಆರ್ 450, ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿಬಿಲ್ PSI 2021 ಆರ್ PC 2021 ಅಂತೇಳಿ ಒಂದು ವಾಟ್ಸಾಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.